ಆಗಲ್ಲ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ಈ ಜಾಗದಲ್ಲಿ ಒಟ್ಟಿಗೆ ನೋಡಿದವಾಗ ಒಬ್ರೊಬ್ಬರು ನೋಡಿದವಾಗ ಒಂದೊಂದು ನೆನಪಾಗುತ್ತೆ. ಇಲ್ಲಿ ಇನ್ನೂ ಅನೇಕ ಗಣ್ಯರಿದ್ದಾರೆ. ನಮ್ಮ ಹಿರಿಯರಾದಂತ ಚಂದ್ರಾಶ್ರಯ ಅವರಿದ್ದಾರೆ, ನಮ್ಮ ಜಪ್ತಿ ಅವರಿದ್ದಾರೆ, ರಂಜಿತ್ ಶಿರಾರ್ ಅವರಿದ್ದಾರೆ, ಮಾಧ್ಯಮ ಮಿತ್ರರಿದ್ದಾರೆ, ನಮ್ಮ ಸಾಹಿತಿಗಳು ಇವಾಗ ತಾನೇ ಒಂದು ಕವನ ಹೇಳಿ ಎಲ್ಲ ಇದ್ದಾರೆ. ಎಲ್ಲರೂ ನನ್ನ ಬಂಧುಗಳು. ಅವ್ರು ಇವ್ರನ್ನದೇ ಎಲ್ಲರೂ ಸಹ ಬಂಧುಗಳು. ಯಾರ ಹೆಸರು ಹೇಳಿದ್ರು ಜಾಸ್ತಿ ಆಗುತ್ತೆ, ಯಾರ ಹೆಸರು ಬಿಟ್ಟರು ತಪ್ಪಾಗುತ್ತೆ. ಇವತ್ತು ನಾನು ಅನೇಕ ಸಂದರ್ಭದಲ್ಲಿ ಬಣ್ಸಂಗಕ್ಕೆ ಬರ್ತಾ ಇರ್ತೀನಿ. ಇವತ್ತು ವಿಶೇಷವಾಗಿ ಅನೇಕ ಜನರಿಗೆ ನಾನು ಫೋನಲ್ಲಿ ಮಾತಾಡಿದ್ದೀನಿ. ಇನ್ನೂ ಅನೇಕ ಜನರ ಪಟ್ಟಿ ಬಾಕಿ ಇದೆ, ಮಾತಾಡ್ತೀನಿ. ನಾನು ಅನೇಕ ಜನರಿಗೆ ಅಂತ ಇರ್ತೀನಿ, ನನಗೇನಾದ್ರೂ ಸಹಾಯ ಮಾಡೋದ್ರೆ ಈ ಸತಿ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ ಅಂತ 10 ಜನ ಹೇಳಿ ಅಂತ. ನಾನು ನಿಮ್ಮ ಹತ್ರ ಏನೋ ಕೇಳಿಲ್ಲ ಅಂತ. ಅನೇಕ ಸಂದರ್ಭದಲ್ಲಿ ನಾವು ಮಾಡಿರುವ ಹೋರಾಟ ಕೆಲಸಗಳನ್ನ ಹೇಳಿದ್ರು. ನಾನು ಒಬ್ಬನೇ ಮಾಡಿಲ್ಲ, ನನ್ನ ಜೊತೆ ಒಂದು ತಂಡ, ಎಲ್ಲ ಯುವಕರು. ರಾತ್ರಿ 1 ಗಂಟೆ ಆಗಲಿ, ಬೆಳಿಗ್ಗೆ 5 ಗಂಟೆ ಆಗಲಿ, ರಾತ್ರಿ ನಾವು ಮಲ್ತಾ ಇದ್ದಿಲ್ಲ. ನಮ್ಗೇನಾದ್ರೂ ಮಾಡ್ಬೇಕಂತ. ಯಾರಿಗಾರು ಬೇಕರಿಗೆ ತೊಂದರೆ ಆಯ್ತು, ಯಾರ ಅಂಗಡಿ ತೊಂದರೆ ಆಯ್ತು, ರಾತ್ರಿ ಯಾರು ರೌಡಿಗಳು ಗಲಾಟೆ ಮಾಡಿದ್ರೆ ನಮ್ಗಿಂತ ಮುಂದೆ ಯಾರು ರೌಡಿಗಳಂತ ನಾವೆಲ್ಲ ನಿಲ್ತಿದೀವಿ. ಒಂದಿಷ್ಟು ಜನ ಯುವಕರು ಪಡೆಗಳು ಹೋಗ್ತಿದೀವಿ, ಒಟ್ಟಿಗೆ ಸೇರಿ ಹೋಗಿದ್ವಿ ಅಂತ ಇದೀವಿ. ಪೊಲೀಸ್ ಎದುರುಗಡೆ ಕೂತ್ಕೊತಿದೀವಿ, ಪೊಲೀಸರಿಗೂ ಬಿಡ್ತಾ ಇದೆಯಲ್ಲ, ನೀವು ಮಾಡ್ತೀರಾ ನಾವು ಮಾಡೋಣ ಅಂತ ಈ ತರ ಹಾಗೆ ಅನೇಕ ಕೆಲಸಗಳನ್ನ ಮಾಡಿದ್ವಿ. ಒಂದೊಂದಾಗಿ ಬೆಳಕಾಗ್ತಾ ಇದೆ. ಆಮೇಲೆ ಎಲ್ಲರೂ ನಮ್ಮವರೆಲ್ಲ ಅವರು ಇವರೆಲ್ಲದೆ ಆ ಜಾತಿ ಈ ಜಾತಿ ಅಂತ ನಾವು ನೋಡಿಲ್ಲ. ಎಲ್ಲರೂ ಜೊತೆ ಸೇರಿ ಯಾರಿಗೆ ತೊಂದರೆ ಆದ್ರೂ ಸಹ ನಾವೆಲ್ಲ ಒಟ್ಟಿಗೆ ಸೇರ್ತಾ ಇದೀವಿ. ಅದೆಲ್ಲ ಇವಾಗ ಸ್ವಲ್ಪ ನೆನಪಾಗ್ತಾ ಇದೆ. ಈ ಸಿನಿಮಾ ವಿಷಯಕ್ಕೆ ಬಂದವಾಗ ನನ್ನ ಮಗ ಅವನು ಡಾಕ್ಟರ್ ಆಗ್ಬೇಕಂತಿದ್ದಿದ್ದು. ಡಾಕ್ಟರ್ ಆದ್ರೆ ಸರ್ವಿಸ್ ಮಾಡ್ಬೋದು, 4 ಜನಕ್ಕೆ ಸಹಾಯ ಮಾಡ್ಬೋದು ಅಂತ. ಆದ್ರೆ ಆಕ್ಟರ್ ಆಗ್ಲಿಕ್ಕೆ ಹೋದ. ಇಂಜಿನಿಯರ್ ಸೇರ್ಸೋದೇ ಇಲ್ಲ, ಇಂಜಿನಿಯರ್ ಆಗಲ್ಲ, ನಾನು ಯಾವುದೋ ಒಂದು ಡಿಗ್ರಿ ಮಾಡ್ತೀನಿ, ಇಲ್ಲ ನಮ್ದು ಕನ್ಸ್ಟ್ರಕ್ಷನ್ ಕಂಪ್ನಿ ಇದೆ, ನೀನು ಸಿವಿಲ್ ಮಾಡು, ಅದು ನೋಡ್ಕೊ ಅಂತ ಹೇಳಿದ್ವಿ. ಇಲ್ಲ ಅನುಭವ ಕೇಳ್ಬೋದ, ಅಲ್ಲಿ ಟ್ರೈನಿಂಗ್ ಮಾಡ್ದ. 17 ವರ್ಷಕ್ಕೆ ಪ್ರಾರಂಭ ಮಾಡ್ದ. 17-18 ವರ್ಷಕ್ಕೆ ಜಿಮ್ಮಿಗೆ ಹೋಗೋದ್ರ ಮುಖಾಂತರ, ಡಯಟ್ ಮಾಡೋದ್ರ ಮುಖಾಂತರ ಪ್ರಾರಂಭ ಮಾಡ್ದ. ಅದಾದ್ಮೇಲೆ ಒಂದು ಸಿನಿಮಾ ಬಂತು, ಸ್ವಲ್ಪ ಮಟ್ಟಕ್ಕೆ ಹೋಯ್ತು. 2ನೇ ಸಿನಿಮಾ ಮಾಡ್ಲಿಕ್ಕೆ ಮತ್ತೆ ರೆಡಿ ಆದ. ನಾವು ಆ ಕತೆ ಬಗ್ಗೆ ಕೇಳ್ತಾ ಇದೀವಿ. ಯಾರೋ ಒಂದು ತಲೆ ತಿಂತಾರೆ, ಹುಚ್ಚ ಇದ್ದಂಗೆ ಡೈರೆಕ್ಟ್ರು ಏನೋ ತಲೆ ತಿಂತಾರೆ, ಏನ್ ಕೇಳೋದಂತ ಶಿವಣ್ಣ ಹತ್ರ ಹೋಗಪ್ಪ, ನೋಡಿ ಕೇಳ್ಕೊಳಪ್ಪ ಅಂತಂದ್ರೆ ಶಿವಣ್ಣ ಹತ್ರ ಹೋದ್ರು. ಅವರು ಫಸ್ಟ್ ಕೇಳಿದ್ರು, ಇದು ಮಾಡಬಹುದು ಅಧ್ಯಕ್ಷ ಅಂತ ಹೇಳಿದ್ರು. ಆಮೇಲೆ ನನ್ನ ಹತ್ರ ಬಂದು ಹೇಳ್ದ, ಅವ್ನ ಕತೆ ಹೇಳುವಾಗಲೇ ಅವನ ಮೇಲೆ ದೈವ ಬಂದಂಗಿದೆ, ನಮ್ಮ ಕಡೆ ದೈವ ಪಾತ್ರ ಹೇಳ್ದಂಗಿದೆ, ಅಷ್ಟೊಂದು ಒಳಗಡೆ ತಗೊಂಡ್ಬಿಟ್ಟಿಯಾರು. ಆ ಕತೆ ಹೇಳ್ತಾ ಇನ್ಯಾರು ಪ್ರೊಡ್ಯೂಸರ್ ಹಿಡಿಬೇಕಲ್ಲ ಯಾರಂತ ಹೇಳಿ ಸುಮ್ಮನೆ ಹೋಗ್ಬಿಟ್ಟು ನಮ್ಮ ಸ್ನೇಹಿತರು ಬಂದಿದ್ರು, ಲಕ್ಷ್ಮೀಕಾಂತ್ ಅಂತ, ಅವ್ರ ಹತ್ರ ಮಾತಾಡ್ತಾ ಇದ್ದೀವಿ. ಅಲ್ಲಿ ಹರ ಅಂತ ನಮ್ ಜಯರಾಮ್ ಸರ್ ಬಂದ್ರು. ಜಯರಾಮ್ ಸರ್ ಸ್ನೇಹಿತರೆ, ನಾವು ಇವ್ರು ಸಿನಿಮಾ ಮಾಡ್ತಾರಂತ ನಾವು ಯೋಚನೆ ಮಾಡಿಲ್ಲ. CA ಲೆಕ್ಕ ಹಾಕಿ ಎಲ್ಲೋಗುತ್ತೆ ಬರುತ್ತೆ ಲೆಕ್ಕ ಹಾಕ್ತಾರೆ, ಇರ್ಬೋದು ಅಂತ ಹೇಳಿದೆ. ಅವರು ಇಲ್ಲ, ಈ ಕತೆ ಕೇಳಿ ಅವರೇ ಮಾಡೋಣ ಅಂತೇಳಿ ಪ್ರೀತಿಗೆ ಮಾಡೋಣ ಅಂತ ಪ್ರಾರಂಭ ಮಾಡಿದ್ರು. ಆಮೇಲೆ ಎಲ್ಲ ಒಟ್ಟಿಗೆ ಒಂದು ಬಜೆಟ್ ಹಾಕೊಂಡ್ರು, ಪ್ರಾರಂಭ ಆಯ್ತು. ಸಿನಿಮಾ ಶೂಟಿಂಗ್ ಪ್ರಾರಂಭ ಆಯ್ತು. ನಾವೆಲ್ಲ ಹೋದಿವಿ ಸಿನಿಮಾ ಸೆಟ್ಗೆ. ಸಿನಿಮಾ ಪ್ರಾರಂಭವಾದ್ರೆ ಡೈರೆಕ್ಟರ್ ನಮ್ಗೆ ಮಾತಾಡ್ಸ್ತಾ ಇಲ್ಲ, ಅವ್ರು ಸಿನಿಮಾದ ಕಡೆನೇ ಬಿದ್ದಿದ್ದಾರೆ. ಏನಪ್ಪ ಇವ್ನು ಡೈರೆಕ್ಟರ್ ನಮ್ಗೆ ಯಾಕೆ ಮಾತಾಡ್ಸಲ್ಲ, ಮರ್ಯಾದೆ ಕೊಡಲ್ಲ, ನಾವು ಇಷ್ಟಲ್ಲೇ ಇದ್ದೀವಿ, ಸಿನಿಮಾ ಮಾತ್ರ ಮಾಡ್ತಾನಲ್ಲ ಅಂತೇಳಿ ಸ್ವಲ್ಪ ಒಳ ಬಿಟ್ಕೊಂಡ್ರಿ ನಾವು. ಆಮೇಲೆ ಜಯರಾಮ್ ಸರ್ ಅವರ ಶ್ರೀಮತಿ ಅವರು, ಪಲ್ಲವಿ ಮೇಡಮ್ ಅವರು ಸಿನಿಮಾ ಟೆಂಟ್ಗೆ ಹೋದ್ರು, ಮಗನ್ ಕರ್ಕೊಂಡು ಆಕ್ಟಿಂಗ್ ಯಾವ ಚಿಕ್ಕ ರೋಲ್ ಮಾಡೋಬೇಕಂತ. ಮೇಡಮ್ ಅವ್ರನ್ನ ಕೇರ್ ಮಾಡ್ತಾ ಇಲ್ಲ ಡೈರೆಕ್ಟರ್ ಸಾಹೇಬ್ರು. ಅವ್ರ ಪಾಡಿಗೆ ಅವ್ರು ಸಿನಿಮಾ ಮಾಡ್ತಾ ಇದ್ದಾರೆ. ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಚೇರ್ ಹಾಕ್ತೀರಾ ಅಂತ ಕೇಳಿಲ್ಲ. ನಾವು ಶಿವಾನಂದ ಶೆಟ್ಟರ್ ಸರ್ ಟೀಮ್ ಓದಿವಿ, ಯಾವಾಗ್ಲೂ ಇವ್ರು ಉಸಿರೇ ಇಲ್ಲ. ನಾವು ರಾತ್ರಿ ಎಲ್ಲ ಒಂದು ಡಿಸ್ಕಷನ್ ಮಾಡಿದ್ವಿ, ಏನು ಇವನು ಈ ತರ ಆಡ್ತಾನಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಇವನಿಗೆ ಬೇರೆ ಯಾವ್ದು ಇಲ್ಲ ಯೋಚನೆ, ಬರೀ ಸಿನಿಮಾ ಬಿಟ್ರೆ ಯಾವ ಯೋಚನೆ ಇಲ್ಲ, ಯಾರನ್ನೂ ಮಾತಾಡ್ಸಲ್ಲ ಇವನು ಅನ್ನೋದು ನಮ್ಗೆ ಅರ್ಥ ಆಯ್ತು. ಅಷ್ಟೊಂದು ಮನೆಯಲ್ಲಿ ಒಂದು 5-6 ಜನ, ಒಬ್ರು ತಮಿಳ್ನಾಡಿಂದ ಅವ್ರ ಸ್ನೇಹಿತರು ಬಂದಿದ್ದಾರೆ, ಫ್ರಾಗ್ ಅಲ್ಲಿ ಓದಂತರು. ಅವ್ರ ಹೆಸರು ಶೈಲೇಶ್ ಅಂತ, ತುಂಬಾ ಒಳ್ಳೆ ಡೈರೆಕ್ಟ್ರು. ಇವ್ರ ಜೊತೆಗೆ ಸಹಾಯ ಮಾಡ್ಲಿಕ್ಕೆ ಅವ್ರು ನಿಂತ್ಕೊಂಡಿದ್ದಾರೆ. ಅವ್ರನ್ನ ಮನೆಯಲ್ಲಿ ಇಟ್ಕೊಂಡ್ರು. ಅಜಯ್ ಕುಲಕರ್ಣಿ ಅಂತೇಳಿ ಹಾಲಿವುಡ್ ಸಿನಿಮಾಕ್ಕೆ ಅವರು ಕ್ಯಾಮ್ರಾ ಹಿಡಿದಿದ್ದಾರೆ. ಅವರು ಅವಾರ್ಡ್ಗಳನ್ನ ತಗೊಂಡಿದ್ದಾರೆ. ಅವನ್ನ
ಕರ್ಕೊಂಬಂದ್ರಿ ಸಿನಿಮಾಕ್ಕಂತ ನಮ್ಮ ಪ್ರೊಡ್ಯೂಸರ್ ಮಾತಾಡಿ, ಅವ್ರಿಗೆ ದುಡ್ಡೇನ ಅಂತದ್ದೇನು ತಗೊಂಡಿಲ್ಲ, ಅವರಿಗೆ ಕನ್ನಡದಲ್ಲಿ ನಾನು ಸಿನಿಮಾ ಮಾಡ್ಬೇಕನ್ನುವಂತ ಹುಚ್ಚಿತ್ತು ಅವರಿಗೆ. ಧಾರವಾಡದವರು ಅವ್ರು ಬಂದು ಆ ಸಿನಿಮಾಕ್ಕೆ ಕ್ಯಾಮ್ರಾವನ್ನ ಪ್ರಾರಂಭ ಮಾಡಿದ್ರು. ಇವ್ರ ಮನೆಯಲ್ಲೇ ಊಟ ಹಾಕಿದ್ರು. ಯಾವ ಡೈರೆಕ್ಟರ್ ಯಾವ ಮನೆಯಲ್ಲೂ 2-3 ಜನ ನೆಂಟರಿದ್ರೆ 2 ದಿನ 3 ದಿನ ಆದ್ರೆ ಒಂಥರ ಬೇಜಾರಾಗುತ್ತೆ. ಆದ್ರೆ ಅವ್ರ ಮನೆಯಲ್ಲಿ ಮೇಲ್ಗಡೆ ಇಟ್ಕೊಂಡು ಇನ್ನೂ ಅವ್ರ ಜೊತೆ ಒಂದು 4-5 ಜನ ಸ್ನೇಹಿತರು ಇಟ್ಕೊಂಡು ಈ ಕಥೆನ 1 ವರ್ಷ ಮೇಲೆ ಪ್ರಾರಂಭ ಮಾಡಿದ್ವಿ, ಸ್ಟಾರ್ಟ್ ಮಾಡ್ಬೇಕಾದ ಮುಂಚೆನೆ. ಅದಾದ್ಮೇಲೆ ಅವ್ರ ಜೊತೆಯಲ್ಲಿ ಪ್ರವೀರ್, ರಶಿಕಾ ನಾಯಕರು ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ರಿಹರ್ಸಲ್ ಮಾಡಿ ಅದಾದ್ಮೇಲೆ ಬರ್ತಾ ಒಂದ್ಸ ರಾತ್ರಿ 12 ಗಂಟೆ 1 ಗಂಟೆ ಬರ್ತಾ ಇದ್ದೀನಿ. ಅಣ್ಣವ್ರು ಕೂತ್ಕೊಂಡಿದ್ದಾರೆ, ರೆಡ್ ಬುಲ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಇದೇನಪ್ಪ ರೆಡ್ ಬುಲ್ ಇಟ್ಕೊಂಡು ಕೂತ್ಕೊಂಡವರಲ್ಲ, ಏನಂತ ಕಥೆ ನೋಡಿದ್ರೆ 2 ದಿನದಿಂದ ನಿದ್ದೆ ಮಾಡ್ತಾ ಇಲ್ಲ, 3ನೇ ದಿನಕ್ಕೂ ಟ್ರೈ ಮಾಡ್ತಾ ಇದ್ದಾರೆ ಅಂತ, ನ್ಯಾಚುರಲ್ ಆಗಿ ಬರ್ಬೇಕು ಆಕ್ಟಿಂಗ್ ಅಂತ ಹೇಳಿ ಅಂತ. ಇವನೇನೋ ಮಾಡ್ತಾನಪ್ಪ ನನ್ನ ಮಗನ ಅಂತ ನನ್ಗೆ ಭಯ ಸ್ಟಾರ್ಟ್ ಆಯ್ತು. ಸಮಸ್ಯೆ ಅಲ್ಲ ಇದು. 2-3 ದಿನ ನಿದ್ದೆ ಮಾಡ್ತಾ ಇಲ್ಲ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ, ಅದು ಆಕ್ಟಿಂಗ್ ಅಲ್ಲಿ ಸೀರಿಯಸ್ ಆಗಿ ಆಕ್ಟಿಂಗ್ ಬರ್ಬೇಕಂತ ಹೇಳಿ ಎಲ್ಲರಂದ್ರೆ ಗುರು ಅಂತಾನೆ ಇದ್ದಾನೆ. 2-3 ದಿನ 4 ದಿನ ಆಗಿದೆ.